ಬಂಗಾರದ ಬಣ್ಣದ ಬಿಸಿ ಬಿಸಿ ಬೋಂಡ ನೋಡಿದ್ರೇ ತಟ್ಟನೆ ಬಾಯಲ್ಲಿ ನೀರುರ್ತದೆ. ಇಂತಹ ರುಚಿಯಾದ ಬೋಂಡ, ಚಟ್ನಿ ಜೊತೆಗೆ ಒಂದು ಕಪ್ ಟೀ, ವಾವ್, ಸಂಜೆ ಹೊತ್ತಿಗೆ ಒಂದು ಸೂಪರ್ ಸ್ನ್ಯಾಕ್ ಅಂತ ಹೇಳ್ಬೋದು. ಆಲೂಗಡ್ಡೆ ಮಿಶ್ರ ತರಕಾರಿ ಬಳಸಿ ಮಾಡಿದ್ದ ಈ ಬೋಂಡ ಇದೆಯಲ್ಲ, ಎಷ್ಟು ರುಚಿ, ಅಷ್ಟೇ ಸುಲಭ ಕೂಡ ಮಾಡಲಿಕ್ಕೆ. ತರಕಾರಿ ಸ್ವಲ್ಪ ಮಿಕ್ಕಿದಿದ್ದರೆ ಅದನ್ನು ಬಳಸಿ ಸಿಂಪಲ್ ಆಗಿ ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ ಎಣ್ಣೆ ಅಂತೂ ಒಂದಿಷ್ಟು ಹೀರಿಕೊಳ್ಳೋದಿಲ್ಲ. ನಮಸ್ತೆ ಫ್ರೆಂಡ್ಸ್, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡೋದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕೆಲವು ತರಕಾರಿಗಳನ್ನು ಒಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ. ಇಲ್ಲಿ ಒಂದು ಆಲೂಗಡ್ಡೆ, ಸಾಧಾರಣ ಒಂದು 10 ಬೀನ್ಸ್, ಒಂದು ಕ್ಯಾರೆಟ್, ಒಂದು ಚಿಕ್ಕ ತುಂಡು ಕ್ಯಾಬೇಜ್ ಹಾಗೂ ಒಂದು ಅರ್ಧ ಬೀಟ್ರೂಟ್, ಇವಿಷ್ಟನ್ನು ಬೋಂಡ ಮಾಡಲಿಕ್ಕೆ ಬಳಸ್ತಾ ಇದ್ದೇನೆ. ಇದರಲ್ಲಿ ಆಲೂಗಡ್ಡೆ ಹಾಗೂ ಬೀಟ್ರೂಟ್ ಇದೆಯಲ್ಲ, ನಾನು ಬೇಯಿಸಿಟ್ಟಿದ್ದೇನೆ. ಇದರ ಸಿಪ್ಪೆ ತೆಗೆದು ಚಿಕ್ಕದಾಗಿ ತುಂಡು ಮಾಡುವ ಅಥವಾ ಮ್ಯಾಶ್ ಸಹ ಮಾಡ್ಬೋದು. ತರಕಾರಿ ನೋಡಿ ಈ ರೀತಿ ಸಣ್ಣದಾಗಿ ತುಂಡು ಮಾಡಿಟ್ಟಿದ್ದೇನೆ. ತುಂಡು ಮಾಡಿದ ತರಕಾರಿ ಹಾಗೂ ಸಿಪ್ಪೆ ತೆಗೆದ ಆಲೂಗಡ್ಡೆ ಹಾಗೂ ಬೀಟ್ರೂಟ್ ನೋಡಿ ಇಲ್ಲಿಟ್ಟಿದ್ದೇನೆ. ಮೊದಲಿಗೆ ತರಕಾರಿಯನ್ನು ಬೇಯಿಸಬೇಕು. ಹಾಗಾಗಿ ಈ ತೊಳೆದಿಟ್ಟ ತರಕಾರಿಯನ್ನು ಕುಕ್ಕರ್ ಪ್ಯಾನಲ್ಲಿ ಸೇರಿಸಿ ಸ್ವಲ್ಪವೇ ನೀರು ಸೇರಿಸಿ, ಅಂದರೆ ಒಂದು 1/4 ಕಪ್ಪಷ್ಟು ನೀರನ್ನು ಸೇರಿಸಿ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಕೇವಲ 1 ಸೀಟಿ ತೆಗಿಬೇಕು. ಈ ಬದಿ ಬೇಯಿಸಿದ ಆಲೂಗಡ್ಡೆಯನ್ನು ಸಣ್ಣದಾಗಿ ತುಂಡು ಮಾಡ್ತಾ ಇದ್ದೇನೆ. ಬೀಟ್ರೂಟ್ ಕೂಡ ನೋಡಿ ಈ ರೀತಿ ಸಣ್ಣದಾಗಿ ತುಂಡು ಮಾಡಬೇಕು. ನಂತರ ಇವೆರಡನ್ನು ಕೈಯಿಂದ ಈ ರೀತಿ ಮ್ಯಾಶ್ ಮಾಡಬೇಕು, ಅಥವಾ ನೀವು ಮ್ಯಾಶರ್ ಬಳಸಿ ಸಹ ಮ್ಯಾಶ್ ಮಾಡ್ಬೋದು. ನೆಕ್ಸ್ಟ್ ಈಗ ಒಂದು ಪ್ಯಾನಲ್ಲಿ 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸುವ ಹಾಗೂ ಗ್ಯಾಸ್ ಫ್ಲೇಮನ್ನು ಆನ್ ಮಾಡುವ. ಇಲ್ಲಿ ಎಣ್ಣೆ ಕಾದ ತಕ್ಷಣ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೂ ಒಂದು ಅರ್ಧ ಸ್ಪೂನ್ ಸಾಸಿವೆಯನ್ನು ಸೇರಿಸಬೇಕು. ಇವೆರಡನ್ನು 1 ರಿಂದ 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡುವ. ಇಲ್ಲಿ ಸಾಸಿವೆ ಹಾಗೂ ಜೀರಿಗೆ ಸಿಡಿಯಲು ಪ್ರಾರಂಭವಾಗುವಾಗ 3 ಹಸಿಮೆಣಸಿನಕಾಯಿ ಸಣ್ಣದಾಗಿ ತುಂಡು ಮಾಡಿದ್ದು ಸೇರಿಸಬೇಕು. ಜೊತೆಗೆ ಒಂದು 10 ಬೆಳ್ಳುಳ್ಳಿ ಬೀಜ ಸಿಪ್ಪೆ ತೆಗೆದು ಉದ್ದಕ್ಕೆ ಹೆಚ್ಚಿಟ್ಟದನ್ನು ಸೇರಿಸಬೇಕು. ಎಣ್ಣೆಯಲ್ಲಿ ಹೊಳ್ಳೆ ಮಾಡಿ ಒಂದು 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುರಿಬೇಕು. ಈಗ ಒಂದು 15 ಗರಿ ಕರಿಬೇವಿನ ಎಲೆ ಸಣ್ಣದಾಗಿ ತುಂಡು ಮಾಡಿದ್ದು ಸೇರಿಸುವ ಹಾಗೂ ಫ್ರೈ ಮಾಡುವ. ಈ ಬದಿ ಬೇಯಿಸಿದ ತರಕಾರಿಯನ್ನು ರಂಧ್ರವಿರುವ ಪಾತ್ರೆಯಲ್ಲಿ ಸೇರಿಸಿದ್ದೇನೆ. ಇದರ ನೀರಿದೆಯಲ್ಲ ಪೂರ್ತಿಯಾಗಿ ಸ್ಟ್ರೇನ್ ಆಗಲಿ, ನೋಡಿ ಈ ರೀತಿ ಆಗಬೇಕು. ಈಗ ಇದನ್ನು ಒಗ್ಗರಣೆಗೆ ಸೇರಿಸುವ. 1 ಹಿಡಿಯಷ್ಟು ಹಸಿ ಬಟಾಣಿಯನ್ನು ಸಹ ಸೇರಿಸ್ತಾ ಇದ್ದೇನೆ. ಎಲ್ಲವನ್ನು ಒಗ್ಗರಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡುವ. ತರಕಾರಿ ಒಂದು 2 ನಿಮಿಷ ಈ ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು. ಈಗ ಒಂದು 1/4 ಸ್ಪೂನಷ್ಟು ಹಿಂಗಿನ ಹುಡಿ, 1/4 ಸ್ಪೂನಷ್ಟು ಅರಿಶಿನ ಹುಡಿಯನ್ನು ಸಹ ಸೇರಿಸಬೇಕು. ಅರ್ಧ ನಿಮಿಷ ಇದನ್ನು ಹುರ್ಕೊಳ್ಬೇಕು. ನೀವು ಹಿಂಗಿನ ಬದಲು ತುರಿದ ಶುಂಠಿಯನ್ನು ಒಂದು ಅರ್ಧ ಸ್ಪೂನಷ್ಟು ಸೇರಿಸಬಹುದು. ಈಗ ಇದರಲ್ಲಿ 3/4 ಸ್ಪೂನಷ್ಟು ಅಚ್ಚ ಖಾರದ ಹುಡಿ, 3/4 ಸ್ಪೂನಷ್ಟು ಗರಂ ಮಸಾಲೆ ಹುಡಿಯನ್ನು ಸೇರಿಸುವ. ರುಚಿಗೆ ಉಪ್ಪನ್ನು ಸೇರಿಸಿ ಎಲ್ಲ ಹುಡಿಗಳನ್ನು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಬೇಕು. ಈಗ ತುಂಡು ಮಾಡಿಟ್ಟ ಆಲೂಗಡ್ಡೆ ಹಾಗೂ ಬೀಟ್ರೂಟನ್ನು ಸೇರಿಸಬೇಕು. ಸಣ್ಣದಾಗಿ ಹೆಚ್ಚಿಟ್ಟ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸುವ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು 2 ರಿಂದ 3 ನಿಮಿಷ ಇವೆಲ್ಲವನ್ನು ಫ್ರೈ ಮಾಡಿಕೊಳ್ಬೇಕು. ಇಷ್ಟಾಗುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು 5 ನಿಮಿಷ ಇದನ್ನು ತಣಿಲಿಕ್ಕೆ ಇಡಬೇಕು. ಈಗ ಈ ಬದಿ ಬೋಂಡದ ಹೊರಗಿನ ಕೋಟಿಂಗ್ಗೆ ಕಡಲೆ ಹಿಟ್ಟಿನ ಮಿಶ್ರಣವನ್ನು ತಯಾರು ಮಾಡಿಕೊಳ್ತಾ ಇದ್ದೇನೆ. ಒಂದು ಮಿಕ್ಸಿಂಗ್ ಬೌಲಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು, 1/4 ಸ್ಪೂನ್ ಅರಿಶಿನ ಹುಡಿ, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನಷ್ಟು ಹಿಂಗಿನ ಹುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಹುಡಿಯನ್ನು ಸೇರಿಸುವ. ಈ ಎಲ್ಲ ಹುಡಿಗಳನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸಹ ಸೇರಿಸುವ. ಎಲ್ಲ ಹುಡಿಗಳು ಈ ರೀತಿ ಚೆನ್ನಾಗಿ ಬೆರೆತ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಬೇಕು ಹಾಗೂ ಗಂಟಿಲ್ಲದೆ ಇದನ್ನು ಮಿಕ್ಸ್ ಮಾಡುವ. ಕಡಲೆ ಹಿಟ್ಟಿನ ಮಿಶ್ರಣ ಇದೆಯಲ್ಲ, ತುಂಬ ತೆಳು ಮಾಡಬಾರದು, ನೋಡಿ ಈ ಹದದಲ್ಲಿರಬೇಕು. ಒಂದ್ಸಲ ಈ ಮಿಶ್ರಣ ಈ ಹದಕ್ಕೆ ಬಂದ ಮೇಲೆ ರುಚಿಗೆ ಉಪ್ಪನ್ನು ಸೇರಿಸುವ. ಉಪ್ಪನ್ನು ಚೆನ್ನಾಗಿ ಮಿಶ್ರಣದ ಜೊತೆಗೆ ಬೆರೆಸಿಟ್ಕೊಳ್ಬೇಕು. ಅಕ್ಕಿ ಹಿಟ್ಟು ಸೇರಿಸುವುದರಿಂದ ಬೋಂಡ ಇದೆಯಲ್ಲ ತಂದ ನಂತರ ಸಹ ಗರಿ ಗರಿಯಾಗಿರ್ತದೆ, ಮೆತ್ತಗಾಗುವುದಿಲ್ಲ. ಈ ಬದಿ ತರಕಾರಿ ಮಿಶ್ರಣ ತಣ್ಣದಿದೆ. ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಈ ಮಿಶ್ರಣದ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಈ ರೀತಿ ಉಂಡೆ ಮಾಡಿಕೊಳ್ಬೇಕು. ಇದೇ ರೀತಿ ಎಲ್ಲ ಮಿಶ್ರಣದಿಂದ ಉಂಡೆಯನ್ನು ಕಟ್ಟಿಕೊಳ್ಳುವ.
ನೋಡಿ, ತಯಾರಿಸಿಟ್ಟ ಮಿಶ್ರಣದ ಉಂಡೆಯನ್ನು ಇಲ್ಲಿ ಒಂದು ಬಟ್ಟಲಲ್ಲಿ ಇಟ್ಟಿದ್ದೇನೆ. ಇದರಿಂದ ಒಂದು ಸಾಧಾರಣ 10 ಬೋಂಡವನ್ನು ನಾವು ತಯಾರಿಸಬಹುದು. ಈ ಬದಿಯಲ್ಲಿ ಎಣ್ಣೆ ಕಾಯಲಿಟ್ಟಿದ್ದೇನೆ. ಒಂದ್ಸಲ ಎಣ್ಣೆ ಕಾದ ನಂತರ ಫ್ಲೇಮನ್ನು ನಾವು ಮೀಡಿಯಮಲ್ಲಿ ಇಡಬೇಕು. ತಯಾರಿಸಿಟ್ಟ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಈ ತರಕಾರಿಯ ಉಂಡೆಯನ್ನು ಇಟ್ಟು ಚೆನ್ನಾಗಿ ಇದನ್ನು ಕೋಟ್ ಮಾಡಬೇಕು. ಎಲ್ಲ ಬದಿ ಈ ಕಡಲೆ ಹಿಟ್ಟಿನ ಮಿಶ್ರಣ ಸೇರಿದ ನಂತರ ಇದನ್ನು ಎಣ್ಣೆಯಲ್ಲಿ ಬಿಡಬೇಕು. ಇದೇ ರೀತಿ ಉಳಿದ ಮಸಾಲೆಯ ಮಿಶ್ರಣವನ್ನು ಈ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡುವ. ಒಮ್ಮೆಗೆ ನಾವು 3 ರಿಂದ 4 ಉಂಡೆಯನ್ನು ಕಾದ ಎಣ್ಣೆಯಲ್ಲಿ ಸೇರಿಸಬಹುದು. 1 ನಿಮಿಷ ಬಿಟ್ಟು ಇದನ್ನು ಮೆಲ್ಲನೆ ತಿರುವಿ ಇನ್ನೊಂದು ಬದಿ ಸಹ ಕಾಯಿಸುವ. ಈ ಥರದಲ್ಲಿ ಸ್ಪೂನಿಂದ ಬಿಡಿಸಿ ತಿರುವುತ್ತಾ ಇದನ್ನು ಕಾಯಿಸಬೇಕು. ಎಲ್ಲ ಬದಿಯನ್ನು ಸಮನಾಗಿ ತಿರುವುತ್ತಾ ಈ ರೀತಿ ಕಾಯಿಸಬೇಕು. ಕೆಂಪಗೆ ಈ ರೀತಿ ಕಾದ ನಂತರ ಇದನ್ನು ಬಾಣಲೆಯಿಂದ ತೆಗೆಯುವ. ನೋಡಿ, ಎಣ್ಣೆ ಒಂದಿಷ್ಟು ಹೀರಿಕೊಂಡಿಲ್ಲ. ಇದೇ ರೀತಿ ಉಳಿದ ಬೋಂಡಗಳನ್ನು ಸಹ ಎಣ್ಣೆಯಲ್ಲಿ ಸೇರಿಸಿ ಇದೇ ರೀತಿ ಕಾಯಿಸಬೇಕು. ಇದನ್ನು ಕಾಯಿಸುವಾಗ ಫ್ಲೇಮ್ ಇದೆಯಲ್ಲ ಮೀಡಿಯಮಲ್ಲೇ ಇಡಬೇಕು. ಹದವಾದ ಉರಿಯಲ್ಲಿ ಕೆಂಪಗೆ ಕಾಯಬೇಕು. ತಿರುವುತ್ತಾ ಕೈ ಬಿಡದೆ ಮಗಚುತ್ತಾ ಇದನ್ನು ಈವನ್ ಆಗಿ ಕಾಯಿಸುವ. ಕಾದ ಬೋಂಡ ನೋಡಿ ಈಗ ಒಂದು ಬಟ್ಟಲಲ್ಲಿ ಸೇರಿಸ್ತಾ ಇದ್ದೇನೆ. ಇದರ ಕಲರ್, ಟೆಕ್ಸ್ಚರ್ ನೋಡಿದ್ರೇ ನಿಮಗೆ ತಿಳಿಯುತ್ತದೆ ಎಷ್ಟು ರುಚಿಯಾಗಿದೆ ಅಂತ. ಎಣ್ಣೆ ನೋಡಿ ಒಂದಿಷ್ಟು ಹೀರಿಕೊಂಡಿಲ್ಲ. ಇದನ್ನು ನೀವು ಹೀಗೆ ಸಹ ಸವಿಬಹುದು ಅಥವಾ ಚಟ್ನಿ ಜೊತೆಗೆ ಸಹ ಇದು ಅದ್ಭುತ ರುಚಿ ಕೊಡ್ತದೆ. ಸಂಜೆ ಬಿಸಿ 1 ಕಪ್ ಟೀ ಜೊತೆಗೆ ಈ ಬೋಂಡ ಚಟ್ನಿ ವಾವ್, ಸ್ವರ್ಗ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಾಡಿ ಸವಿಯಿರಿ. ಇವತ್ತಿನ ಈ ಟೀ ಟೈಮ್ ಸ್ನ್ಯಾಕ್ ವೆಜಿಟೇಬಲ್ ಬೋಂಡ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ದರೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.